ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಮ್ಮ ಹಲ್ಯ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀಯಂತೆ? ನಿಮಗೆ ಯಾರು ಹೇಳಿದ್ರು ತಾತ? ಗಂಡ ಹೆಂಡತಿಗೆ ಅಡಿಗೆ ಮಾಡೋದನ್ನ ಹೇಳ್ಕೊಡೋದು ತುಂಬಾ ಅಪರೂಪ ಅಮ್ಮ. ಇಂಥ ಅಪರೂಪದ ವಿಷಯ ಯಜಮಾನ್ರಿಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ತಾತ, ಸುಂದರಣ್ಣ ಅವರು ಸಾಕೇತ್ ಅವ್ರು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಕಲ್ತ್ಕೊಳ್ಳೋಣ ಅಂತ. ಒಳ್ಳೆ ನಿರ್ಧಾರ ನಮ್ಮ. ಆಗ ನೋಡಿದ್ರೆ ನಿನ್ ಕೈ ರುಚಿ ತುಂಬಾ ಚೆನ್ನಾಗಿದೆ. ಆದ್ರೂ ಕಲ್ತ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅಮರೆ ಅವರೆಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಂದು ತೆಂಗಿನಕಾಯಿ ಕೂಡ ತಂದಿದ್ದೀನಿ. ಎಳೆ ಅವರೆಕಾಯಿ ತಂದಿದೀಯ ತಾನೆ? ಹ್ಞೂನಮ್ಮ. ಶಾಂಭವಿ, ಒಂದು ಹುಳುಕಿದ್ರು ಕೂಡ ಸುಂದ್ರನ್ ಕೊಡೋ ದುಡ್ಡಲ್ಲಿ ₹1 ಕಟ್ ಮಾಡೇ ಕೊಡೋದು. ಮರ್ತೇ ಬಿಟ್ಟಿದ್ದೆ. ಅಮರೆ ತಗೊಳ್ಳಿ ಬಿಲ್. ಜೊತೆಗೆ ಒಂದಷ್ಟು ಚೇಂಜು, ಒಂದು ₹9 ಕೂಡ ಮಿಕ್ಕಿದೆ. ಯಾವ್ಯಾವಕ್ಕೆ ಎಷ್ಟೆಷ್ಟು ಆಯ್ತು ಅಂತ ಅದರಲ್ಲೇ ಬರೆದಿದ್ದಾರೆ. ಸುಂದರಣ್ಣ, ಇನ್ಮೇಲೆ ಅವ್ರ ಹತ್ರ ಒರಿಜಿನಲ್ ಬಿಲ್ ಕೇಳಿ. ಯಾಕಂದ್ರೆ ಇವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಬೇಕಾಗುತ್ತಲ್ಲ ಅಂತ ಯಾವ್ದ್ಯಾವ್ದೋ ಚೀಟಿಲಿ ಲೆಕ್ಕ ಬರೆದು ಕೊಡ್ತಾರೆ. ಒಂದೊಂದ್ಸಲ ₹10 ತರಕಾರಿ ತಗೊಂಡಿದ್ರೆ ₹20 ಅಂತ ತಿದ್ದು ಬರೀತಾರೆ. ಈ ಚೀಟಿಗೆಲ್ಲ ಬೆಲೆ ಇಲ್ಲ. ಇನ್ಮೇಲೆ ಪಕ್ಕಾ ಬಿಲ್ ಕೇಳ್ಕೊಂಡ್ ತನ್ನಿ. ಏನಾಯ್ತು? ಯಾವ್ದಾದ್ರು ಓಕೆ ಆಯ್ತಾ? ಅಣ್ಣ, ಈ ರೀತಿ 10 ಐಡಿಯಾಸ್ನ ಅವ್ರಿಗೆ ಆಗ್ಲೇ ಪ್ರೆಸೆಂಟ್ ಮಾಡಾಗಿದೆ. ಇನ್ಫ್ಯಾಕ್ಟ್ ಇದಕ್ಕಿಂತ ಚೆನ್ನಾಗಿರೋ ಐಡಿಯಾಸ್ನ ನಾವು ಲಾಸ್ಟ್ ಟೈಮೇ ಕೊಟ್ಟಿದ್ದೀವಿ, ಆದರೆ ಅವ್ರು ಅಪ್ರೂವಲ್ ಮಾಡಿಲ್ಲ. ಇನ್ನು ಇದನ್ನು ಮಾಡ್ತಾರ? ಇದೆಲ್ಲ ವರ್ಕ್ ಆಗಲ್ಲ ಅಣ್ಣ. ಅನಿ, ವರಿ ಮಾಡ್ಕೋಬೇಡ ಕಣೋ. ನೀನು ನಿನ್ನ ಕೆಲಸನ ಆರಾಮಾಗಿ ಮಾಡು. ಮುಂದಿನ ಕೆಲಸ ನಾನು ಮಾಡ್ತೀನಿ. ನಾವು ವರಿ ಮಾಡ್ಕೊಳ್ತೀವಿ, ಇನ್ಯಾರು ಮಾಡ್ಕೋತಾರೆ ಅಣ್ಣ? ಒಂದೊಂದು ಅವರ್ ಕಳೀತಾ ಇದ್ರು ಸ್ಕ್ರಿಪ್ಟ್ ರೆಡಿ ಆಗಿಲ್ಲ, ಐಡಿಯಾಸ್ ರೆಡಿ ಆಗಿಲ್ಲ ಅಂತ ಮೈಯೆಲ್ಲ ಉರಿತಾ ಇದೆ. ಟೆನ್ಷನ್ ಮಾಡ್ಕೋಬೇಡ ಕಣೋ. ಕಾಮ್ ಡೌನ್. ಇವತ್ತೇನೋ ಒಂದಾಗುತ್ತೆ, ನಾನೇನೋ ಒಂದು ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡ. ಅಲ್ಲಿ ಟ್ಯಾಕ್ಸ್ ಕಟ್ಟಿದ ಹಾಗೆ ಇಲ್ಲಿ ಕೆಲಸ ವರ್ಕೌಟ್ ಆಗುತ್ತೆ. ಟ್ಯಾಕ್ಸ್? ಏನ್ ಟ್ಯಾಕ್ಸ್? ಹ್ಞೂ ಕಣೋ, ಐಡಿಯಾಸ್ ತಗೊಳ್ಳೋದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಬಿಸ್ನೆಸ್ ಅಂದಮೇಲೆ ಕೊಡೋದು ತಗೊಳ್ಳೋದು ಇರುತ್ತಲ್ವಾ? ನಾನು ಟ್ಯಾಕ್ಸ್ ಕಟ್ಟಬೇಕು, ಆ ಕಡೆಯಿಂದ ಐಡಿಯಾಸ್ ಬರಬೇಕು. ನಂಗೆ ತಡ ಕೂಡ ಅರ್ಥ ಆಗ್ತಿಲ್ಲ ಅಣ್ಣ. ನೀನ್ ಮದ್ವೆ ಆಗೋ, ನಿನಗೂ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಈ ಫಸಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಮದ್ವೆ ಆಗ್ಬೇಕಾ? ಹಾಗಲ್ಲಪ್ಪ, ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮದ್ವೆ ಆಗೋ ಅಂತಂತೆ. ಈಗ ನಿನ್ ಲೈಫ್ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ? ಹಾ, ಚೆನ್ನಾಗೇ ಇದೆ. ಶ್ರೀಮತಿ ಅವ್ರಿಗೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಕಳಿಸ್ತಾನೇ ಇದ್ದೀನಿ. ಅವ್ರು ಆ ಕಡೆಯಿಂದ ರಿಜೆಕ್ಟ್ ಮೇಲೆ ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ. ಓಹೋ, ಅದಕ್ಕೆ ಕೂಸಿ ಹೊಡೆದು ಐಡಿಯಾಸ್ ತಗೊಳ್ಳೋ ಪ್ಲಾನಾ? ಎಕ್ಸಾಕ್ಟ್ಲಿ. ಹೆಂಡತಿಗೆ ಟ್ಯಾಕ್ಸ್ ಕಟ್ಟದೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲಪ್ಪ. ನಾವೆಲ್ಲ ಕ್ಯಾಟಗರಿಗೆ ಬರಲ್ಲ ಅಣ್ಣ. ಹೆಂಡತಿಗೆಲ್ಲ ಟ್ಯಾಕ್ಸ್ ಕಟ್ಟೋ ಮಗನೇ ಅಲ್ಲ ನಾನು. ಹ್ಞೂ, ಹೌದಪ್ಪ, ಹೌದು. ಮದುವೆ ಆಗೋದಕ್ಕೂ ಮುಂಚೆ ಎಲ್ಲರೂ ಹೀಗೆ ಹುಲಿ ತರ ಮಾತಾಡ್ತಾರೆ. ಮದುವೆ ಆಗಿ ಹೆಂಡತಿ ಪಕ್ಕ ಬಂದ್ಮೇಲೆ ಇಲ್ಲಿ ತರ ಚುಯ್ ಚುಯ್ ಅಂತ. ಅಕ್ಕಿ ಜೊತೆ ಎಲ್ಲ ಮಾತಾಡಾಯ್ತಾ? ಮಾತುಕತೆ ನಡೀತಾ ಇದೆ, ಆದಷ್ಟು ಬೇಗ ಫೈನಲ್ ಆಗುತ್ತೆ. ಉಪ್ಪಿಟ್ಟು ಕರೀತಿದೆ, ಬರ್ತೀರಾ? ಹಾ, ನೀವು ಕರೆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಬಂದೆ. ಅನಿ, ನೀನು ಬರ. ಒಂದ್ ಮಸಾಲೆ ದೋಸೆ ಹಾಕೋ. ನಿಂತ್ಕೊಳ್ಳಿ, ಬಾಯ್ಲಿ ಬಾಯ್ಲಿ. ಇದೇ ನೀನ್ ಆಟ ಆಡೋ ಜಾಗ ಅನ್ಕೊಂಡ್ಯಾ? ಇಷ್ಟ ಬಂದಾಗ ಹೋಗಕ್ಕೆ? ಆಂಟಿ,
15 ನಿಮಿಷದಲ್ಲೇ ಬಂದಿದ್ದೀನಲ್ಲ ಆಂಟಿ, ಇನ್ನು ಸ್ವಲ್ಪ ಹೊತ್ತಷ್ಟು. ಅದು ಅಲ್ಲದೆ ಇಬ್ರು ಕೆಲ್ಸಕ್ಕೆ ಬಂದಿಲ್ಲ. ಅವ್ರ ಕೆಲ್ಸ ಯಾರೇ ಮಾಡ್ತಾರೆ? ನಾನ್ ಮಾಡ್ತೀನಿ ಆಂಟಿ. ಮಾಡ್ತೀಯ ಬಂದು 1 ತಿಂಗಳು ಕೆಲಸ ಮಾಡ್ಲಿಲ್ಲ, ಕೈ ತುಂಬಾ ದುಡ್ಡು ಎಣಿಸ್ಕೊಂಡ್ಬಿಟ್ಟೆ. ದುಡ್ಡು ಕೈಗೆ ಸಿಕ್ಕದ್ಮೇಲೆ ಮನ್ಸಿಗೆ ಬಂದಂಗ ಆಡ್ತಾ ಇದ್ಯಾ? ಕೋಪ ಬಂದು ಕೆಲಸದಿಂದ ಕಿತ್ತಾಕ್ಬಿಟ್ರೆ ದುಡ್ಡು ಉಳ್ಕೊಂಡ್ಬಿಡುತ್ತೆ ಅನ್ಕೊಂಡಿದ್ಯೇನೋ ಅಲ್ವಾ? ಏನ್ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸಿದ್ಯಾ? ಹಿಂಗ್ ಮೂತಿ ಮಾಡ್ಕೊಂಡೆ ನನ್ ಗಂಡನ್ ಮನ್ಸ್ ಕರಗ್ಸಿ ಸಂಬಳ ಎಣಿಸ್ಕೊಂಡ್ಬಿಟ್ಯೇನೋ ಅಲ್ವಾ? ಏನೇ ಮುಖ ನೋಡ್ತಾ ಇದ್ಯಾ? ಹೋಗಿ ಹಕ್ಕಿ ನೆನೆ ಹಾಕೋ ಹೋಗ. ಸರಿ ಆಂಟಿ. ಇಲ್ಲಮ್ಮ ಅಹಲ್ಯ, ಅವಳ ಸ್ಕೂಟಿ ಇಲ್ಲೇ ಕಾಲೇಜ್ ಹತ್ರನೇ ಇದೆ, ಅವಳೆಲ್ಲ ಒಳಗಡೆ ಇರ್ಬೇಕು. ಚಿಕ್ಕಪ್ಪ, ಸ್ಕೂಟಿ ಮೀರಂದನಾ? ನನಗಷ್ಟು ಗೊತ್ತಾಗಲ್ವೇನಮ್ಮ, ಅವಳದೆ KA41 EH. ಇವಳು ಮಾನ್ಯ ಮನೆಗ್ ಹೋಗೋದ್ ಬಿಟ್ಟು ಕಾಲೇಜಿಗೆ ಯಾಕೆ ಹೋದ್ಲು? ಇನ್ಯಾಕ್ ಬಂದಿರ್ತಾಳೆ? ಓದೋಕ್ ಬಂದಿರ್ತಾಳೆ. ಇವಳೇನೋ ದೊಡ್ಡ ಕಿತಾಪತಿ ಕೆಲಸ ಮಾಡ್ತಾಳೆ ಅಂತ ಇವಳನ್ ಪತ್ತೆದಾರಿ ಕೆಲಸ ಮಾಡೋದಕ್ಕೆ ನನ್ನನ್ ಬೆನ್ನಿಂದ ಬಿಟ್ಟಿದೀಯ. ಇಲ್ಲ ಅಂತದೇನು ಇಲ್ಲಮ್ಮ. ಸರಿ ಚಿಕ್ಕಪ್ಪ. ಅಂದ್ರೆ ಇವತ್ತು ಮೀರಾ ಮಾನ್ಯ ಮನೆಗ್ ಹೋಗಿಲ್ಲ. ಮಾನ್ಯ ಮನೆಗೆ ಓದ್ಕೊಳಕ್ ಹೋಗ್ತೀನಿ ಅನ್ನೋದು ಬರೀ ನೆಪ ಅಷ್ಟೆ. ಮೊದ್ಲು 2 ಸ್ಪೂನ್ ತುಪ್ಪನ ಹಾಕಿ, ಆಮೇಲೆ ರವೆನ ಬಾಂಡ್ಲಿಗೆ ಹಾಕಿ ಕಂದು ಬಣ್ಣಕ್ಕೆ ಹುರಿದ್ಕೋಬೇಕು. ಇತ್ತೀಚೆಗೆ ಸರ್ಕಾರದವರು 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿದಾರಲ್ವಾ? ಹೌದು, 5 ಲಕ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, ನೀವ್ಯಾಕೆ ಇದನ್ನ ಕೇಳ್ತಾ ಇದ್ದೀರಾ? ಏನಿಲ್ಲ, ನನ್ ಮೈದನ್ ಹತ್ರ ನೀವ್ ಯಾವ್ದೋ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಏನು ಕಿಂಡಲ್ಲ? ಇಲ್ಲಪ್ಪ, ಏನೋ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳ್ತಿದ್ರಿ, ಅಷ್ಟು ಮಾತ್ರ ಕೇಳಿಸ್ತು. ಇನ್ನೇನ್ರಿ ಮತ್ತೆ, ನಿಮ್ ಹತ್ರ ಐಡಿಯಾಸ್ ಕೇಳ್ಕೊಳ್ಳೋದಕ್ಕೆ ರೆಸಿಪಿ ಹೇಳ್ಕೊಡೋ ಟ್ಯಾಕ್ಸ್ ಕಟ್ತಿಲ್ವಾ ನಾನು? ಓಹೋ, ಫ್ರೆಂಡ್ಗೆ ಅಡ್ಗೆ ಮಾಡೋದು ಹೇಳ್ಕೊಡೋದು ಕೂಡ ನಿಮ್ಗೆ ಟ್ಯಾಕ್ಸ್ ಲೆಕ್ಕನಾ? ಚೇಚೆ, ಹಾಗನ್ಕೋಬೇಡಿ. ನನ್ಗೆ ಅಡ್ಗೆ ಮಾಡೋದು ಅಂದ್ರೆ ಜೀವ. ನೀವ್ ಅಡ್ಗೆಲಿ ಏನೇ ಕೇಳಿದ್ರು ನಾನು ಹೇಳ್ಕೊಡ್ತೀನಿ. ಆದ್ರೆ ನೀವೇ ತಾನೇ ಹೇಳಿದ್ದು ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಟ್ರೆ ಐಡಿಯಾಸ್ ಕೊಡ್ತೀನಿ ಅಂತ. ಅದಕ್ಕೆ ಅಲ್ಲಿಗೆ ಲೆಕ್ಕ ಚುಪ್ತಾ ಆಯ್ತು ಅಂತಂದೆ. ರವೆ ಕಂದ್ ಬಣ್ಣ ಬಂತು. ಹೌದು, ಅವರೆಕಾಳನ್ನ ಚೆನ್ನಾಗಿ ತೊಳೆದಿದ್ದೀರಾ ತಾನೆ? ಅಲ್ಲಿ ಅವ್ರೆ, ಪ್ಲೀಸ್ ಕಣ್ರಿ, ಒಂದೇ ಒಂದು ಐಡಿಯಾ ಕೊಟ್ಟು ನನ್ ಮರ್ಯಾದೆ ಉಳಿಸಿ. ಇಲ್ಲಾಂದ್ರೆ ನೀನು ಆಡ್ಕೋತಾನೆ ಗೊತ್ತಾ. ಒಗ್ಗರಣೆಗೆ ಟೊಮ್ಯಾಟೊ ಬೇಕಾಗತ್ತಾ? ಉಪ್ಪಿಟ್ಟು ಸ್ವಲ್ಪ ಹುಳಿಯಾಗಿರ್ಬೇಕು ಅಂತಂದ್ರೆ ಟೊಮೆಟೊ ಯೂಸ್ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಟೊಮ್ಯಾಟೊ ಇದ್ರೆ ಚೆನ್ನಾಗಿರತ್ತಾ, ಇಲ್ಲದೆ ಹೋದ್ರೆ ಚೆನ್ನಾಗಿರತ್ತಾ? ಉಪ್ಪಿಟ್ಟು ತಿನ್ಬೇಕಾದ್ರೆ ಆಗಾಗ ಬಾಯಿಗೆ ಟೊಮೆಟೊ ಸಿಕ್ಕಿದ್ರೆ ರುಚಿಯಾಗಿರುತ್ತೆ. ಟೊಮೆಟೊ ಇರ್ಲಿ. ರೀ, ನಗೋದ್ ನಿಲ್ಸಿ ಐಡಿಯಾಸ್ ಕೊಡ್ತಿರೋ ಇಲ್ವಾ ಹೇಳಿ? ಮೊದ್ಲು ಉಪ್ಪಿಟ್ಟು ಮಾಡೋದನ್ನ ಕಲ್ಸ್ಕೊಡಿ. ಫ್ರೆಂಡ್ಗೆ ಇಷ್ಟೊಂದು ಸತಾಯಿಸ್ಬಾರ್ದು ಕಣ್ರಿ. ಫ್ರೆಂಡ್ ಆಗಿ ನೀವು ಉಪ್ಪಿಟ್ಟು ಮಾಡೋದನ್ನ ಕಲ್ಸೋದಕ್ಕೆ ಇಷ್ಟೊಂದು ಗೋಗರಿಯೋ ಹಾಗೆ ಮಾಡಬಾರ್ದು ಕಣ್ರಿ. ಅಟ್ಲೀಸ್ಟ್ ಒಂದ್ ಮಾತು ಹೆಲ್ಪ್ ಮಾಡ್ತೀನಿ ಅಂತನಾದ್ರೂ ಹೇಳಿ. ಖಂಡಿತ ಸಹಾಯ ಮಾಡ್ತೀನಿ. ಈರುಳ್ಳಿ ಹೆಚ್ಚಿಕೊಡ್ಲಾ? ಮೊದ್ಲು ಉಪ್ಪಿಟ್ಟು ಮಾಡೋದು ಮುಗಿಲಿ. ಉಪ್ಪಿಟ್ಟು ಮಾಡೋದು ಮುಗಿದ್ಮೇಲೆ ಐಡಿಯಾ ಕೊಡ್ತೀರಲ್ವಾ ಪ್ಲೀಸ್? ಈರುಳ್ಳಿನ ಉದ್ದುದ್ದ ಹೆಚ್ಚಲೋ ಅಥವಾ ಚಿಕ್ಕ ಚಿಕ್ಕದಾಗಿ ಹೆಚ್ಚಲೋ? ಪ್ರಣಮ್, ಬೇರೆ ಯಾವ್ದಾರು ಪಿಕ್ಚರ್ ಡೌನ್ಲೋಡ್ ಮಾಡೋಣ ಕಣೋ. ಇದನ್ನೇ ನೋಡಿ ನೋಡಿ ಬೋರ್ ಆಯ್ತು. ಚಿಕ್ಕಜ್ಮನ್ರೆ, ತವರಿಗೆ ಬಾತಂಗಿ ಡೌನ್ಲೋಡ್ ಮಾಡಿ. ಅಯ್ಯೋ ಅದ್ ಬೇಡಪ್ಪ, ಬರೀ ಕಣ್ಣೀರಿನ ಕತೆ. ಭಕ್ತ ಪ್ರಹ್ಲಾದ ಮಾಡಪ್ಪ. ಪ್ರಣಮ್, ಬೇರೆ ಯಾವ ಸಿನಿಮಾನು ಬೇಡ, ಇದನ್ನೇ ಸುಮ್ಮನೆ ನೋಡ್ಬಿಡೋಣ. ನಮ್ರತ ಪಾಪ
ಅಮ್ಮನ ಕಾಲ ಯಾಕೆ ಹೇಳಿದ್ಯಾ? ಇನ್ನೇನ್ ಮಾಡ್ಲಿ, ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋಣ ಅಂದ್ರೆ ಭಕ್ತ ಪ್ರಹ್ಲಾದ ಅಂತ ಒಬ್ರು, ತವರಿಗೆ ಬಾತಂಗಿ ಅಂತ ಇನ್ನೊಬ್ರು. ಆಗಿನ ಸಿನಿಮಾದಲ್ಲಿದ್ದ ಶಕ್ತಿ ನಿನಗೇನೆ ಗೊತ್ತು. ಈಗಿನ ಕಾಲದ ಅರ್ಥವಿಲ್ದಿರೋ 10 ಸಿನಿಮಾ ನೋಡೋದಕ್ಕಿಂತ ಆಗಿನ ಕಾಲದ ಒಂದು ಸಿನಿಮಾ ನೋಡಿದ್ರೆ ಸಾಕು. ಹೌದು, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರೋದು ಯಾಕೆ? ಯಾಕಂದ್ರೆ ನಮ್ಮ ಅಣ್ಣ ಅತ್ತಿಗೆಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಭಾವ ಒಬ್ರೇ ಮಾಡಿದಿದ್ರೆ ಅರ್ಧ ಗಂಟೆಲಿ ಉಪ್ಪಿಟ್ಟು ಬರ್ತಿತ್ತೇನೋ. ಇವಾಗ ಇಬ್ರು ಸೇರ್ಕೊಂಡು ಉಪ್ಪಿಟ್ಟು ಮಾಡ್ತಿದಾರಲ್ಲ, ಅರ್ಧ ದಿನ ಆದ್ರೂ ಉಪ್ಪಿಟ್ಟು ಬರಲ್ಲ. ಎಲ್ರು ಎಷ್ಟು ಖುಷಿಯಾಗಿದ್ದೀವಿ. ಮೀರಾ ಅಕ್ಕ ಇದ್ರೆ ಚೆನ್ನಾಗಿರ್ತಿತ್ತು. ಪ್ರಣಾಮ್, ಅವಳು ಕುಂತ್ರು ನಿಂತ್ರು ಮಲಗಿದ್ರು ಎಕ್ಸಾಮು ಸಿಲೆಬಸ್ ಬುಕ್ಸು ಅಂತಾನೆ ಹೇಳ್ತಿರ್ತಾಳೆ. ಅವಳು ಎಕ್ಸಾಮ್ ಮುಗಿಯೋವರೆಗೂ ನಮ್ ಕೈಗೆ ಸಿಗಲ್ಲ ಕಣೋ. ಮೀರಾ ಓದೋದ್ ನೋಡಿದ್ರೆ ಈ ಸಲ ರ್ಯಾಂಕ್ ಬರೋದು ಗ್ಯಾರಂಟಿ ಅನ್ಸತ್ತೆ. ನಮ್ಮ ಮೀರಾ ಯಾವತ್ತು ಟಾಪೇ ಅಮ್ಮ. ಅವಳು 95% ಕೆಳಗಡೆ ಸ್ಕೋರ್ ಮಾಡೇ ಇಲ್ಲ. ಓದೋ ವಿಷಯದಲ್ಲಂತೂ ಅವಳು ಸಿಕ್ಕಾಪಟ್ಟೆ ಸೀರಿಯಸ್. ನಾವೆಲ್ಲರೂ ಅವಳನ್ನ ಕಿಚಾಯಿಸೋದಕ್ಕೋಸ್ಕರ ಮಿಕ್ಕಿದ 5%ಗೆ ಓದ್ಕೋ ಅಂತ ಹೇಳಿದ್ವಿ. ಅವಳು ಅದನ್ನ ಸೀರಿಯಸ್ ಆಗಿ ತಗೊಂಡು ಓದ್ತಾ ಇದ್ದಾಳೆ. ಓದ್ಲಿ ಬಿಡಿ. ಓದ್ಲಿ. ನಮ್ಮ ಅಮ್ಮನು ಓದೋ ವಿಷಯದಲ್ಲಿ ಬಹಳ ಸೀರಿಯಸ್, ಯಾವಾಗ್ಲೂ ಟಾಪೇ. ಲಾಸ್ಟ್ ನಂಬರ್ ಇಂದ ಟಾಪೇ. 60% ಮೇಲೆ ಬರದೇ ಇಲ್ಲ ಅನ್ನತ್ತೆ. ನಮ್ರತ ಸಖತ್ ಕೌಂಟ್ರ್ ಕೊಡ್ತೀಯ ನೀನು. ಇದ್ರ ಜೊತೆ ಟೊಮ್ಯಾಟೊನು ಈಗಲೇ ಹಾಕ್ಬೋದಾ ಸರ್? ಬೇಡ ಬೇಡ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೆಟೊ ಹಾಕೋಣ ಮೇಡಮ್. ಈರುಳ್ಳಿ ಘಮ ಅಡ್ಗೆಗೆ ಹರಡ್ಬೇಕು ಅಂದ್ರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಆಗ್ಬೇಕು. ಇಲ್ಲಾಂದ್ರೆ ಹಸಿ ಹಸಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅಲ್ಲೇ ಅವ್ರೆ, ಎಲ್ರೂ ನಾನ್ ಮಾತಾಡೋದೇ ಕಡಿಮೆ ಅಂತ ಹೇಳ್ತಾರೆ. ನೀವು ನನಗಿಂತ ಕಡಿಮೆ ಮಾತಾಡ್ತೀರಲ್ಲ. ನೀವ್ ಕಡಿಮೆ ಮಾತಾಡ್ತೀರಾ ಅಂತ ಯಾರು ಹೇಳಿದ್ರು? ನೀರ್ ಕುದೀತಿದೆ. ಈಗ ಹುರಿದಿಟ್ಟಿರೋ ರವೆನ ಇದಕ್ಕೆ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಉಪ್ಪಿಟ್ಟು ಉದ್ರುದ್ರಾಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಉಪ್ಪಿಟ್ಟು ತಳ ಹಿಡಿದು ಬಿಡುತ್ತೆ. ಅಲ್ಲೇರೆ, ಉಪ್ಪಿಟ್ಟು ಹೇಳ್ಕೊಟ್ಟಿದ್ದೇನೋ ಮುಗೀತು. ನೀವು ಐಡಿಯಾಸ್ ಕೊಡೋದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಉಪ್ಪಿಟ್ಟು ಸೂಪರ್.
ಏನ್ ಮೀರಕ್ಕ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗ್ಬಿಟ್ಟೆ? ಹೌದು, ನೀನ್ ಸಾಲ ತೀರೋರ್ಗ್ ಮಾತ್ರನ ನೀನ್ ಇಲ್ಲಿ ಕೆಲಸ ಮಾಡೋದು? ಹೌದು, ಸಾಲ ತೀರಿದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಕೋಪ? ಓ ಗಾಡ್, ಮುಂದೇನ್ ಮಾಡ್ತೀಯಾ ಎಲ್ಲಿ ಹೋದ್ರು ಅದೇ ಪ್ರಶ್ನೆ. ಮುಂದೇನ್ ಮಾಡ್ತೀಯಾ ಮನೆಗೆ ಹೋದ್ರೆ ಅಮ್ಮ ಸಾಕು ಅಹಲ್ಯ ಅಕ್ಕ ಕೇಳ್ತಾರೆ. ಕಾಲೇಜಿಗೆ ಹೋದ್ರೆ ಲೆಕ್ಚರರ್ಸು ಮತ್ತೆ ಫ್ರೆಂಡ್ಸ್ ಕೇಳ್ತಾರೆ. ಅಕ್ಕ ಪಕ್ಕದ ಮನೆಯವ್ರಂತೂ ಕೇಳಲೇಬೇಡ, ಕೇಳಿ ಇಡ್ತಾರೆ. ಫಂಕ್ಷನ್ಸ್ಗೆ ಹೋದ್ರೆ ಪರಿಚಯ ಇರೋರು ಕೇಳ್ತಾರೆ. ನನ್ಗಿಂತ ನನ್ನ ಲೈಫ್ ಬಗ್ಗೆ ಬೇರೆಯವ್ರಿಗೆ ಕಾಳಜಿ ಜಾಸ್ತಿ ಅನ್ಸುತ್ತೆ. ಈಗ ಇಲ್ಲಿಗೆ ಬಂದ್ರೆ ನೀನು ಅದೇ ಪ್ರಶ್ನೆ ಕೇಳ್ತೀಯಾ, ಮುಂದೇನ್ ಮಾಡ್ತೀಯಾ ಅಂತ. ಇನ್ಮೇಲೆ ಮುಂದೇನ್ ಮಾಡ್ತೀನಿ ಅಂತ ಕತ್ತಗೊಂದ್ ಬೋರ್ಡ್ ಹಾಕೊಂಡ್ ಬಿಡ್ಬೇಕೇನೋ. ಅಯ್ಯೋ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತಿಯಕ್ಕ? ಹೇಗಿದ್ರು ಇಂಜಿನಿಯರಿಂಗ್ ಓದ್ತಿರೋ ಹುಡುಗಿ ನೀನು. ಅದೇನೋ ಇಂಜಿನಿಯರಿಂಗ್ ಮುಗಿದ್ಮೇಲೆ ಲಕ್ಷ ದುಡಿಬಹುದಂತೆ. ಅದಕ್ಕೆ ಕೇಳದ್ನಪ್ಪ, ಇಲ್ಲಿ ಯಾಕೆ 10,000 ದುಡಿತೀಯಾ? ಯಾಕಂದ್ರೆ ನಾನು ಇನ್ನೂ ಇಂಜಿನಿಯರಿಂಗ್ ಓದ್ತಿದ್ದೀನಿ ಕಣೋ. ಖರ್ಚು ಅನ್ನೋದಿರುತ್ತೆ ಅಲ್ವಾ? ಈಗಿನ ಖರ್ಚು ವೆಚ್ಚನೆಲ್ಲ ನೀಗ್ಸೋದಕ್ಕೆ ನಾನು ಈ ರೀತಿ ಪಾರ್ಟ್ ಟೈಮ್ ಕೆಲಸ ಮಾಡ್ಲೇಬೇಕು. ನಮ್ಮಂತವ್ರಿಗೆ ಬೇರೆ ದಾರಿ ಏನಿದೆ ಹೇಳು? ಏನ್ ಗೊತ್ತಾ, ಬಡವ್ರು ಯಾವತ್ತೂ ದೊಡ್ಡ ಆಸೆಗಳನ್ನ ಕಟ್ಕೋಬಾರ್ದು. ಒಂದ್ ವೇಳೆ ಕಟ್ಕೊಂಡ್ರು ಈ ರೀತಿ ಕೆಲ್ಸಗಳು ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಅಲ್ಲಕ್ಕ, ಈ ಹೋಟ್ಲ್ ಕೆಲ್ಸಕ್ಕಿಂತ ಅದ್ ಇನ್ನೊಂದ್ ಕೆಲ್ಸ ಇದೆಯಲ್ಲ, ಅದನ್ನೇ ಮಾಡ್ಬೋದಲ್ಲ? ಯಾವ ಕೆಲ್ಸ? ಸರಿ ಹೋಯ್ತು, ಒಳ್ಳೆ ಕೋಗಿಲೆ ತರ ಹಾಡು ಹೇಳ್ತೀಯ. ಯಾವ್ದಾದ್ರು ಟಿವಿ ಚಾನೆಲ್ಗೆ ಸೇರ್ಕೋ, ಒಳ್ಳೆ ಹೆಸರು ಬರುತ್ತೆ. ಹಂಗೆ ನಿನ್ ಸಿನಿಮಾದಲ್ಲೂ ಅವಕಾಶಗಳು ಸಿಗುತ್ತೆ. ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ 1,000 ರೂಪಾಯಿ ಕೊಟ್ಟು ಬರೀ ಹಾಡು ಹೇಳಕ್ ಕರೀತಾರೆ ನಿನ್ನ. ಸರಿ ಹೋಯ್ತು. ನಂತರ 1000 ಜನ ಸಿಂಗರ್ಸ್ ಇರ್ತಾರೆ ಗೊತ್ತಾ? ನಾನ್ ಹಾಡ್ತೀನಿ ಅಂದ ತಕ್ಷಣ ಸೆಲೆಕ್ಟ್ ಆಗ್ಬಿಡ್ತೀನಿ ಅಂತೇನಿಲ್ವಲ್ಲ, ಅಥವಾ ಸೆಲೆಬ್ರಿಟಿನೇ ಆಗ್ಬಿಡ್ತೀನಿ ಅಂತೇನಿಲ್ವಲ್ಲ. ಅಯ್ಯೋ, ಅಷ್ಟ್ ಚೆನ್ನಾಗ್ ಹಾಡು ಹೇಳ್ತೀಯ, ನಿನ್ಗಿಂತ ಹಾಡು ಹೇಳೋರ್ ಬೇಕಾ? ಬೇಡಪ್ಪ ಬೇಡ. ಸಿಂಗರ್ ಆಗ್ಬೇಕು ಅನ್ನೋ ಹುಚ್ಚಲ್ಲಿ ನನ್ನ ಹತ್ರ ಇರೋ ಈ ಕೆಲ್ಸನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟ ಪಡೋದೇ ಇಲ್ಲ. ನನಗ್ ಮೊದ್ಲು ನಾನ್ ಮಾಡಿರೋ ಸಾಲನೆಲ್ಲ ತೀರಿಸ್ಬೇಕು ಕಣೋ. ಅದಾದ್ಮೇಲೆ ತಿಂಗಳು ಹಣನ ಕೂಡಿಟ್ಟು ಅಮ್ಮನ್ ಟ್ಯಾಬ್ಲೆಟ್ಸ್ ನ ತಗೊಂಡ್ ಬರ್ಬೇಕು. ಅಮ್ಮಂಗೆ ಶುಗರ್ ಇದೆ ಗೊತ್ತಾ? ಡೋಸೇಜ್ ಬೇರೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಮಾತ್ರೆಗಳೆಷ್ಟು ಕಾಸ್ಟ್ಲಿ ಗೊತ್ತಾ? ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನಾನಿಲ್ಲಿ ಕೆಲ್ಸ ಮಾಡ್ಲೇಬೇಕು. ಅವರೆಕಾಳು ಉಪ್ಪಿಟ್ಟು ಸೂಪರ್ ಅಮ್ಮ. ಅವರೆಕಾಳು ಎಷ್ಟು ಹದವಾಗಿ ಬೆಂದಿದೆ ಅಂತಂದ್ರೆ ಬಾಯಲ್ಲಿಟ್ಟು ಕೃಷ್ಣ ಅವೇ ಕರ್ಗೋಗ್ತಾ ಇದೆ. ಥ್ಯಾಂಕ್ಸ್ ತಾತ. ಇನ್ನೊಂದ್ಸಲ ಚೆನ್ನಾಗಿ ಉಪ್ಪಿಟ್ಟು ಮಾಡಕ್ ಬರುತ್ತಾ? ಮುಂದಿನ ವಾರನ ಮಾಡ್ಕೊಡ್ತೀನಮ್ಮ. ಅಕ್ಕ, ಭಾವ ಉಪ್ಪಿಟ್ಟು ಮಾಡೋದ್ ಮಾತ್ರ ಹೇಳ್ಕೊಟ್ರು ಅಥವಾ? ಏ ಅಮ್ಮು, ಸುಮ್ನೆ ತಿನ್ನೆ. ಅಣ್ಣ, ಅವರೆಕಾಳು ಉಪ್ಪಿಟ್ಟು ಆಪರೇಷನ್ ಏನೋ ಸಕ್ಸಸ್ ಆಯ್ತು. ಆದ್ರೆ ನಿನ್ ಐಡಿಯಾ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಆ AFC ಕಂಪ್ನಿ ಅವರು ಇನ್ನೂ ಏನೋ ಬೇಕು ಅಂತ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಇನ್ನು ಏನ್ ಡಿಫ್ರೆಂಟ್ ಆಗಿ ಕೊಡ್ಬೇಕು? ಈ ನಡುವೆ ಡಿಫ್ರೆಂಟ್ ಆಗಿರ್ಬೇಕು, ಯೂನಿಕ್ ಆಗಿರ್ಬೇಕು. ಯಾರು ಮಾಡದೇ ಇರೋದನ್ನ ನಾವು ಮಾಡ್ಬೇಕು ಅನ್ನೋದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಹಾಗೆಲ್ಲ ಏನು ಇರಲ್ಲ ಕಣೋ. ವಿಷಯ ಜನರ ಮನ್ಸಿಗೆ ಮುಟ್ಟೋ ಹಾಗಿರ್ಬೇಕು ಅಷ್ಟೇ. ಅದೇ ಆಗ್ತಾ ಇಲ್ಲ. ನಾವು ಕೊಡ್ತಾ ಇರೋ ಐಡಿಯಾಸ್ ಅವ್ರ ಮನ್ಸಿಗೆ ಮುಟ್ತಾ ಇಲ್ವೇ? ಅದು ನಿಜಾನೆ. ಹೇ ಬಿಡ, ಈ ಅಟ್ಮಾರಿ ಕಂಪ್ನಿ ಅವ್ರನ್ನ ಹೋಲ್ಸೋ ಕೆಲಸ ನಿಮಗ್ ಕೊಟ್ಟಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವ್ಯಾವತ್ತು ದೊಡ್ಡದ್ರ ಕಡೆ ಯೋಚನೆ ಮಾಡ್ತಾ ನಮ್ ಕಣ್ಮುಂದೆ ಇರೋ ಚಿಕ್ಕ ಅಂಶಗಳನ್ನ ಮರ್ತ್ಬಿಡ್ತೀವಿ ಮೈದ್ನ. ಮೊದ್ಲು ನಾವು ಚಿಕ್ಕ ಪುಟ್ಟ ವಿಷಯಗಳನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಅದೇ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ಬೋದು. ಆ ಸಣ್ಣ ಪುಟ್ಟ ವಿಷಯ ಏನು ಅಂತ ನೀವೇ ಹೇಳ್ಬೋದಲ್ವಾ? ನೀವೇ ಯಾಕೆ ನಮ್ಗೊಂದು ಐಡಿಯಾ ಕೊಡ್ಬಾರ್ದು? ಇನ್ನೊಂದ್ ಸ್ವಲ್ಪ ಉಪ್ಪಿಟ್ಟು ಬಡ್ಸ್ಲಾ? ಎಲ್ರೂ ಉಪ್ಪಿಟ್ಟು ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು. ಸಾಕೇತ್ ಅವ್ರೆ, ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರಾ?
ಆಕ್ಚುಲಿ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವಂತೆ. ಸರಿ, ಏನಾದ್ರೂ ಪ್ರಶ್ನೆ ಕೇಳಿ. ನಿಮ್ಗೆ ಲಾಂಗ್ ಡ್ರೈವ್ ಹೋಗೋದು ಅಂದ್ರೆ ಇಷ್ಟನಾ? ಬಸ್ಸಲ್ಲಿ ವಿಂಡೋ ಸೀಟ್ ಪಕ್ಕ ಕೂತು ಕಿವಿಗೆ ಇಯರ್ಫೋನ್ ಹಾಕೊಂಡು ಹಾಡು ಕೇಳ್ತಾ ಹೊರಗಡೆ ಮರಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡಕ್ಕೆ ತುಂಬಾ ಇಷ್ಟ. ನಮ್ದು 5 ಸೀಟರ್ ಗಾಡಿ, 50 ಸೀಟರ್ ಅಲ್ಲ. ನಾನೇನಾದ್ರೂ ರಾಂಗ್ ಜೋಕ್ ಮಾಡಿದ? ಸಾರಿ. ಒಂದೊಂದ್ಸಲ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನ್ ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ. ಒಂದೊಂದ್ಸಲ ಹೀಗಾಗತ್ತೆ. ಅಲ್ಲಿ ಅವ್ರೆ, ಅದೇ MD ಹರ್ಬಲ್ ಟೀಗೆ ಐಡಿಯಾಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ರ? ಇಲ್ಲೆಲ್ಲಾದ್ರೂ ಕಾಫಿ ಕುಡಿಬೋದಾ? ಅಲ್ಲ, ನಾನು ಐಡಿಯಾಸ್ ಬಗ್ಗೆ ಕೇಳ್ತಾ ಇದ್ದೀನಿ. ನನಗೆ ಬೈಟು ಕಾಫಿ ಕುಡಿಯೋದು ಅಂದ್ರೆ ತುಂಬಾ ಇಷ್ಟ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಟೆಲ್ ಇದ್ರೆ ನಿಲ್ಲಿಸ್ತೀರಾ?